ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ವಿಡಿಯೋ ಕುರಾನ್ ಓದೋದ್ರಿಂದ ಸ್ಟಾರ್ಟ್ ಮಾಡೋಣ ರೀ. ನಮ್ಮ ಮಮ್ಮಿಲೆಲ್ಲ ಗ್ಯಾಸ್ ಕಟ್ಟಿ ತೊಳೆದ್ರಿ. ಜಗ್ಗ ಆಗ್ಬಿಡ್ತಾವೆ, ಹೊಯ್ತು ಹೊಯ್ಕೊಂಡು ಬೆಳಕತ್ಬಿಡ್ತಾವೆ. ಹೌದವಾ? ಅದನ್ನ ಸ್ವಲ್ಪ ನಾಷ್ಟ ಮಾಡ್ತೀನಿ ನಾನು. ತುಪ್ರಿಕಾಯಿ ತೊಗೊಂಡಿಲ್ಲ, ತುಪ್ರಿಕಾಯಿ ಬಜ್ಜಿ ಅವಲಕ್ಕಿ ಮಾಡೋಣ. ಆಯಿತು. ತುಪ್ರಿಕಾಯಿ ಬಜ್ಜಿ ಭಾಳ ದಿನ ಆತ್ರಿ. ನಾನು ತಿನ್ನೋರಿಗೆಲ್ಲ ಮಾಡ್ಕೊಡ್ತೀನಿ ರೀ. ನಾವು ಅದ್ರ ಮ್ಯಾಗಿನ ಹಿಟ್ಟಷ್ಟ ತಿನ್ನೋದು. ತುಪ್ರಿಕಾಯಿ ತಿನ್ಬೇಕಮ್ಮ. ವಾ ಅಲ್ವಾ, ಚಲೋ ಆಗಲ್ಲ. ತುಪ್ರಿಕಾಯಿ ಆರೋಗ್ಯಕ್ಕೆ ಒಳ್ಳೇದು. ನೀ ಯಾಕೆ ತಿನ್ನಲ್ಲ ಮತ್ತೆ? ನನಗೆ ಎಣ್ಣೆ ತಿಂದಿಲ್ಲ ನನಗೆ ಹೇಳ್ತೀನಿ. ನನಗೆ ತಿಂದೆ ನಮ್ಮ ಹಂಗಾಗಿ ನಾನು ಸಾರಿಗೆ ಸಹಿತ ಎಣ್ಣೆ ಕಡಿಮೆ ಹಾಕಾಕತ್ತೀನಿ. ಈಗ ಏನೋ ಸಜ್ಜಿನ ಆದ್ರೆ ಬಾಯಿ ಇಷ್ಟ ಹೋಗ್ಬೋದು ನನಗೆ ಅಷ್ಟೆಲ್ಲ. ಇದು ನೀನು ತೋರಿಸ್ಕೊಂಬರ್ಬೇಕು ಮಮ್ಮಿ, ದಾದಿ ಹೊಂಟಾಗ ನೋಡು. ಹಂಗೆ ಆರಾಮದೀನಿ ನಾನು. ಆದ್ರೆ ಬಾಯೇ ಇಷ್ಟ ಹೋಗ್ಬೋದು ನನಗೆ. ಅವಲಕ್ಕಿ ಮಾಡಲಿ. ಇಲ್ಲಿ ನೋಡ್ರಿ ಆರಿಪ ಉಳ್ಳಾಗಡ್ಡೆದೆಲ್ಲ ಹೆಚ್ಚಿಟ್ಲ ಸ್ವಲ್ಪ ಬಜ್ಜಿಗೆ ಒಂದು ಹಿಟ್ಟು ಕಲಸಿಡ್ಬೇಕು. ಆರಿಪ ಹಿಟ್ಟು ಸಣ್ಸ್ಕೊಂಡು ಇದು ಉಪ್ಪು ಹಸಿಮೆಣ್ಸಿಕಾಯಿ ಜಜ್ಜಿ ಹಾಕೊಂಡು ಅದಕ್ಕೆ ಚಲೋ ಆಕೈತಿ. ಜೀರಿಗೆ ಅದೆಲ್ಲ ಹಾಕಿ ಅದಂತ. ಇಲ್ಲಿ ನೋಡ್ರಿ ನಾನು ಅವಲಕ್ಕಿ ರೆಡಿ ಮಾಡಿದೆ. ಆರಿಪ ಇದು ಕಲ್ಸಕತ್ತೈತಿ. ಈ ಕಡೆ ತೊಂಬಾರಿಪ ಅದನ್ನು ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಚ್ಬೇಕು, ರುಚಿ ಆಕೈತಿ ರೀ ಅವಲಕ್ಕಿ. ಅವಲಕ್ಕಿಗೆ ಹೆಚ್ಚು ಮರಿಗೆ ಪುಟಾಣಿ ಹಿಟ್ಟು ಹಚ್ಚಿದ್ವಿ ಅಂದ್ರೆ. ಇಲ್ಲಿ ನೋಡ್ರಿ ಹಸಿಕಾಯಿ ಜಜ್ಜಿ ಹಾಕೈತ್ರಿ. ಆಮೇಲೆ ಕಡೆ ಸೋಡಾ ಪುಡಿ ಸ್ವಲ್ಪ ಉಪ್ಪು ಹಾಕಮ್ಮ. ಇದು ಅಕ್ಕಿ ಹಿಟ್ಟಿದೆ, ಕಡ್ಲಿ ಬೇಳೆ ಮ್ಯಾಗ ಹಿಟ್ಟಿ ಮ್ಯಾಗಿದ್ದು ಅಕ್ಕಿ ಹಿಟ್ಟಿದೆ ಅಂದ್ರೆ ಕ್ರಿಸ್ಪಿ ಆಗ್ತಾವ್ರಿ. ಒಳಗಿಂದ ಸಾಫ್ಟ್ ರೀ, ಮ್ಯಾಗಿಂದ ಕ್ರಿಸ್ಪಿ ರೀ, ಆ ಥರ ಹಾಕವ್ರಿ. ಹಸಿಕಾಯಿ ಏನೋ ಸ್ವಲ್ಪ ಸಣ್ಣ ಜಜ್ಜು ಹಾಕೈತಿ ಬಿಡುವ. ಹತ್ಬೇಕು ಬೇಡ ಅಷ್ಟು ಇವ. ಅದು ಸ್ವಲ್ಪ ಹಾಕೋಕು ಸಾಕು. ನೀರು ಹಾಕಿ ಚಲೋ ಮಿಕ್ಸ್ ಮಾಡೋಣ. ನಾಲ್ಕೈ ತೊಗೊತೀನಿ. ಜೀರಿಗೆ ಹಾಕು ಒಂದು ಸ್ವಲ್ಪ ಜೀರಿಗೆ ಒಂದು ಹಾಕಿ. ಪುಡಿ ಇದ್ರೆ ಹಾಕು, ಟೇಸ್ಟ್ ಆಗ್ತಾವೆ. ನಾ ಮಿಕ್ಸ್ ಮಾಡ್ತೀನಿ ತಗೋ. ಇದನ್ನು ನಾವು ಇವ್ನು ಹೆಚ್ಚಮ್ಮ ತೆಳ್ಳದ ತುಪ್ರಿಕಾಯಿ ತುಪ್ರಿಕಾಯಿ ಒಂದು ಆಲೂಗಡ್ಡೆ ಹೆಚ್ಚೋಯ್ತೀಯ ನೋಡಿ. ಮೊನ್ನೆ ಯಾವಾಗ ಅಮ್ಮ ಮಿರ್ಚಿ ತರಿಸಿದ್ರಂತೆ ಒಂದು 8 ಅಂತೀರಿ. ಅವನ ತಿನ್ನಂಗೆ ಆಗಿಲ್ಲ ಅಂತ ಅದಕ್ಕೆ ಮನೆಯೊಳಗೆ ಬಜ್ಜಿ ಮಾಡ್ತವ್ರು ಮತ್ತೆ ಅಂತೇನ್ರಿ. ಅವ್ರು ಇದು ಅವು ಗಿರ್ಸಾಗಿಲ್ಲ. ಇದನ್ನು ತುಪ್ರಿಕಾಯಿ ಮೆತ್ತ ಆಗ್ಬಿಡ್ತಾರೆ. ಈಗ ಎಣ್ಣೆ ಒಳಗೆ ಹಾಕೋದ್ರೊಳಗೆ ಚಲೋ ಅಂತಂದು ಹೇಳಿ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ಕಿಟ್ಟಿನಿ ರೀ. ತುಪ್ರಿಕಾಯಿ ಕೊಡ್ತೀನಮ್ಮ ಹಾಕಿ ಅದು ಹೆರ್ಜೆ ಇದನ್ನು ತೊಗೊಂಡು ಇದು ಮಾಡಾತಿದ್ರೆ ಅವು ಪುಡಿ ಆಗಿ ಬಂದವು. ಅದಕ್ಕೆ ಚಾಕುಲಿ ಹಚ್ಚಿಬಿಡು ಅಂದೆ. ಚಾಕುಲಿ ಹೆಚ್ಚು ಮತ್ತು ಅವನು ನೋಡು ಕರೆಕ್ಟ್ ಹಾಕೋ. ಈಗ ನೋಡಿರಿ ಈ ಥರ ಹಿಟ್ಟು ಹಚ್ಚಿ ಬಂದು ಹಿಂಗೆ ಹಾಕ್ಕೊಂಬಿಡಣ್ರಿ ನಾವು. ಇಲ್ಲಿ ನೋಡ್ರಿ ಅಮ್ಮಗೆ ಬಾಬಾಗ ಅವಲಕ್ಕಿ ಹಾಕಿದ್ದೀನಿ ರೀ. ಈಗ ಸಗಣಿ ಅಂದ್ರೆ ಒಂದು ತಾಟಿ ತಗೊಂಡು ಬಿಸಿ ಹಾಕಿ ಕೊಟ್ಬಿಡ್ತಿದ್ವಿ. ಒಂದು ಭಾಳ ದಿನ ಆಗಿತ್ತು ತುಪ್ರಿಕಾಯಿ ಬಜ್ಜಿ ಮಾಡಿದ್ದಿಲ್ಲ ನಾವು. ಹೆಂಗಾಗಮ್ಮ ಬಜ್ಜಿ ರೀ? ಬಜ್ಜಿ ಅವಲಕ್ಕಿ ಮಸ್ತ್ ಆಗ್ಯಾವೆ. ಚಲೋ ತುಪ್ರಿಕಾಯಿ ಬಜ್ಜಿ ಮೊನ್ನೆ ಅಲ್ಲೆಲ್ಲ ಮಿರ್ಚಿ ತರಿಸಿದ್ರಲ್ರಿ ಸಣ್ಣ ಇದ್ವು ಅಂತಂದು. ಸಣ್ಣ ಇದ್ದು ಮಿರ್ಚಿ 15 ರೂಪಾಯಿಗೆ ಒಂದು ಹೇಳಿದ್ರು. ಬಿಡವಾ ಹಂಗಾಗ ಅಂತಂದು ಬಿಟ್ಟು ನಿಮ್ಮ ಇನ್ನೊಂದು 20 ರೂಪಾಯಿ ನಮಗೆ ದೊಡ್ಡದದು. 20 ರೂಪಾಯಿ ಇಟ್ಟು ಏನಂದ್ರಲ್ಲ ಮನೆ ಮಂದಿ ತಿನ್ಬೋದು ನೋಡ್ರಿ. ಹಾಕತ್ ನೋಡು. ಹಾಕೊಂಬರಲ್ಲ ನಾವು ಅವಲಕ್ಕಿನಿಂದ ಹೇಳ್ರಿ. ಬೇಡವಾ ಸಾಕ್ತವ ಸಾಕ್ರಿ. ಚಲೋ ಆಗ್ಯಾವಲ್ರಿ? ತಿನ್ರಿ ಮಸ್ತ್ ಆಗ್ಯಾವೆ. ಅವು ಬೆಂದು ಬಿಡ್ತಾವಲ್ರಿ, ರುಚಿ ಆಗ್ತಾವ್ರಿ. ಬಿಡ್ತಾವ, ರುಚಿ ಆಗ್ತಾವ ಇವು. ತುಪ್ರಿಕಾಯಿ ಬಜ್ಜಿ ಭಾಳ ರುಚಿ ಇವು. ಇಲ್ಲಿ ಅಮ್ಮ ದವಾಖಾನೆಗೆ ಹೋಗ್ತಾರಂತ್ರಿ. ಇಲ್ಲಿ ಹುಡುಗರು ಬಂದವರು ಇಲ್ಲಿ ಮುಸತಿ ಕಡೆ ಬಂದಿರ್ತಾರೆ ಅವರು. ಅವ್ರು ಒಂದೆರಡು ಅವಲಕ್ಕಿ ಕೊಡೋಣ. ಅವಲಕ್ಕಿ ಬಜ್ಜಿ ಹಾಕಿ ಹೋಮ್ ಅವ್ರ ತಾಯಿ ಮಗಳು ಇಬ್ಬರು ಅದಾರ ನೋಡಲ್ಲಿ. ಕೊಡೋ ಅವ್ರಿಗೆ ಆ ಹುಡುಗಿ ಕೊಡೋಗಿದ್ದು ಕೊಡು ತಿಂತ್ರಿ. ಇನ್ನೊಂದು ಹಾಕು ಬಜ್ಜಿ ಕೊಡು. ಇಬ್ಬರು ಕೂಡ ತಾಯಿ ಹೋಗ್ತೀವಲ್ರಿ. ಪಾಪ ಅವ್ರು ಮಕ್ಕಂದವ್ರಿ. ಯಾಕೆ ಇಲ್ಲಿ ನಮ್ಮ ಕಟ್ಟಿ ಮೇಲೆ ತಾಡ್ ತೆಗಿ ಅದನ್ನು. ಅದ್ರ ಒಳಗಡೆ ಟಂಬಳಿನ ಹೆಚ್ಚಿದ್ದೈತಿ ಪಲ್ಯಕ್ಕೆ. ನಾನು ಕೆಳಗೆ ಅದು ಗ್ಯಾಸ್ ಕಟ್ಟಿ ತೊಯ್ದ್ನಲ್ಲ, ಹಂಗೆ ನೀರು ಆಗ್ಬಾರ್ದು ಅಂತಂದು ಕೇಳಿ ಬಾ. ಹಂಗೆ ಚಾಚಾರಿಗೆ ಬರ್ತಾರನ. ಆ ಹುಡುಗಿ ಕೈ ಕೊಡು. ಹುಡುಗಿ ಐತಿ ನೋಡಿ ಕೊಡಕ್ಕೆ ತುಂಬ ರಮ್ಮಿಕೆ ಊಟ ಅನ್ಕೋ ಬಿ. ನಾನು ಅವಲಕ್ಕಿ ತಿಂದೆ ರೀ. ತಿಂದು ಇವು ತುಪ್ರಿಕಾಯಿ ರೀ. ಪಾವು ಕೆಜಿ ತೊಗೊಂಬಂದಿದ್ರೆ ಒಂದು ಹೆಚ್ಚಿದ್ವಿ ಅಷ್ಟೇ ನಾವು. ಈಗ ಅದನ್ನ ಪಲ್ಯ ಮಾಡಿದ್ರೆ ಅಂತಂದು ಸಣ್ಣ ಹೆಚ್ಚಿದ್ರೆ ಅದಕ್ಕೆ. ತುಪ್ರಿಕಾಯಿ ಪಲ್ಯನೂ ಭಾಳ ಟೇಸ್ಟ್ ಆಗುತ್ತೆ ರೀ. ತುಪ್ಪ ತಿಂದಂಗೆ ಅಂತಾರೆ ನಮ್ಮಮ್ಮ ತುಪ್ರಿಕಾಯಿ ಪಲ್ಯ. ಹಾಸ್ಪಿಟಲ್ಗೆ ಹೋದ್ರಿಪ್ಪ ಅಮ್ಮ. ಇಂಜೆಕ್ಷನ್ ಮಾಡ್ಕೊಂಬಂದ್ಬಿಡ್ತೀನಿ ತಡಿವ. ಮತ್ತು ಅಂಗಡಿಯಾಗ ಕುಂದ್ರೋದಿನ ಒಂದು 5-6 ದಿನ.
ಆಗಲ್ಲ ಅಂತೇಳಿ ಅಂದು ಉಣ್ಣ ಅಂತಂದು ಹೋದ್ರಿ. ಹೆಂಗಾಗ್ಯಾರಿಪ್ಪ ಅವಲಕ್ಕಿ ಬಜ್ಜಿ ಚಲೋ ಆಗ್ಯಾವ? ಒಬ್ರು ಮೇಡಮ್ ಅವರು ಇದು ಮಾಡ್ಯಾರಿ, ಕಮೆಂಟ್ ಮಾಡ್ಯಾರಿ, ನಿಮ್ಮ ಮನೆಗೆ ಕಡ್ಲಿಕಾಯಿ ಪಲ್ಯ ನೋಡಿ ಸಾಕಾತ್ರಿ ನಮಗೆ ಅಂತೇಳಿ ಅಂತ ನಂಗೆ ನಗಿ ಬಂತ್ರಿ, ಅವ್ರಿಗೂ ನಗು ಬರೋದಿದ್ರೆ ನಂಗೂ ನಗು ಬಂತ್ರಿ ಅದು ನೋಡಿ. ಅವು ಒಂದು ಸ್ವಲ್ಪ ಏನು ಮಾಡ್ತಾರೆ ಹುಡುಗರು ತಿನ್ನಕದು ಹಸಿ ಕಾಳು ತಿನ್ನಕಂತ ಅಂದು ನೆನೆ ಹಾಕೊಂಡತ್ರ ಅವನ್ನ ನಮ್ಮ ಮನೆಯನ್ನ ಕೈ ಅಂಕರ ಇದನ್ನೇ ಇಲ್ರಿ, ಸಣ್ಣವ ಇಲ್ರಿ, ಅವು ಹಾಕಿಬಿಡ್ತಾರೆ ದಬಸಿಗ್ರಿ ಅವನ್ನ. ನಾನು ಕೂಡ ಹಂಗಾರಿ ಏನಾರ ಪಲ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಹಾಕಿಬಿಟ್ಟಿರ್ತೀನಿ ರೀ. ಅವು ಜಾಸ್ತಿ ಕಂಡಾಗ ಏನು ಮಾಡ್ತೀನಿ ಫ್ರಿಜ್ನೊಳಗೆ ಇಟ್ಟಿರ್ತೀನಿ. ಅವು ಜಾಸ್ತಿ ಇಟ್ಬಿಟ್ರೆ ಕರ್ರಾಗ ಆಗ್ಬಿಡ್ತಾರೆ, ಅವನು ಫ್ರಿಜ್ನೊಳಗೆ ಇಟ್ರೂ ತಡೆಯಂಗಿಲ್ಲ ರೀ ಅವು. ಹಾಗಾಗಿ ಮತ್ತೆ ಏನು ಮಾಡ್ಬಿಡ್ತೀನಿ ರೀ, ಪಲ್ಯ ಮಾಡಿಬಿಡ್ತೀನಿ ರೀ ಅವನ್ನ. ಮರುದಿನ ಆಗಲಿಲ್ಲ, ಒಂದಿನ ಬಿಟ್ಟು ಒಂದಿನ ಆಗಲಿ ಮಾಡ್ತೀನಿ. ಅದು ನಿಮ್ಗೆ ಅನಿಸ್ತಿ ಒಳ್ಳೆ ಅದನ್ನ ಮಾಡಕತ್ತಾರ ಅನ್ನಂಗೆ ಅನಿಸ್ಬಿಡೈತಿ ರೀ. ಮತ್ತು ಮಾಡಿದ್ದ ಕರೆ ಐತ್ರಿ, ಅದಕ್ಕೆ ಅಂತೀರಿ ನೀವು. ಮೊನ್ನೆ ಮಾಡಿದ್ದೆ ಮತ್ತು ನಿನ್ನೆ ಮಾಡಿದೆ ರೀ. ಮೊನ್ನೆ ಹಂಗೆ ಗುರಾಪುಡಿ ಅದೆಲ್ಲ ಹಾಕಿ ಮಾಡಿದ್ದೆ. ಒಬ್ಬರು ಕಮೆಂಟ್ ಮಾಡಿದ್ದು, ಸ್ವಾಮಿ ಅನ್ನೋದು ಹಿಂಗೆಲ್ಲ ಮಾಡಿರಿ ಅಂದ್ರೆ ಚಲೋ ಆಗುತ್ತೆ ಅಂತಂದು. ಹ್ಞೂ ರೀ ಅಂತಂದು ಅದು ಚಟ್ನಿ ಮಾಡಿದ್ವಿ, ಅದನ್ನ ಹಾಕಿ ಮಾಡಿದ್ದೆ. ಭಾಳ ಟೇಸ್ಟ್ ಆಗಿತ್ತು ರೀ, ಎಲ್ಲ ಮಸಾಲೆ ಹಾಕಿದ್ದೀರಿ ಅದಕ್ಕೆ ಹಾಕಿ ಮಾಡಿದ್ದೆ, ಚಲೋ ಆಯ್ತು. ಇವತ್ತು ಅದು ಇದನ್ನು ಮಾಡಿದ್ವಲ್ರಿಪ್ಪ ನಿನ್ನೆ, ಇದೇನದು ಕೋಟಾ ಕಲೀಜ ಅದು ಐತ್ರಿ, ಬೇಳೆ ಸಾರು ಐತಿ, ಮತ್ತು ತುಪ್ಪಿಕಾಯಿ ಪಲ್ಯ ಮಾಡಿದ್ವಿ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ಇಟ್ಟಿವ್ರಿಗಿನ ಬಜ್ಜಿ ಮಾಡಿದವೆಲ್ಲ. ಈಗ ಯಾರ ಬಂದ್ರೆ ನಮ್ಮಜ್ಜಿಗೆ ಬಜ್ಜಿ ಹಾಕಿ ಕೊಡ್ತೀವಿ ರೀ, ಖಾಲಿ ಹಾಕೋ ಬಜ್ಜಿ. ನಮ್ಮ ಮಮ್ಮೀಲಿ ಏನೋ ಹೆಲ್ದಿ ರೆಸಿಪಿ ಮಾಡತ್ತಾರತ್ರಿ. ಮತ್ತು ಏನು ಮಾಡ್ತಿದ್ವ, ಎಣ್ಣೆ ಪಣ್ಣಿ ಬೇಡ ಅಂತೇಳಿ ಅಂದು ಅದಕ್ಕೆ ಏನು ಮಾಡಿದೆ ನಾನು, ಅದು ತತ್ತಿ ಹೊಡೆದು ಹಾಕಿದ್ರೆ ಬಂದು ಕುದಿಸ್ಕೊಂಡು ಆ ಥರ ಸ್ವಲ್ಪ ಸೊತ್ತಿಗೆ ಅದಾವ ಮನೆಯೊಳಗೆ, ಕ್ಯಾರೆಟ್ ಅದಾವ, ಬೀಟ್ರೂಟ್ ಐತಿ ಅಂಥದ್ದೆಲ್ಲ. ಈಗ ತಿಂದ್ರಾತಂತಂದು ಬೆಳಿಗ್ಗೆ ಅಂತಂದು ಈಗ ತಿಂದ್ರಾತಂತಂದು ಈಗ ಹಾಕಿನ ಅದನ್ನು. ಚಲೋ ಆತ್ ಬಿಡುವ. ಮಧ್ಯಾಹ್ನ ಟೈಮ್ ಸ್ವಲ್ಪ ಊಟ ಅವಾಯ್ಡ್ ಮಾಡಿದ್ರ ಆತ. ಈಗ ಮಧ್ಯಾಹ್ನ ರಾತ್ರಿ ಉಂಡ್ರ ಆತಂತಂದು ರಾತ್ರಿ ಬಿಡ್ತಿದ್ದೆ ನಾನು, ರಾತ್ರಿ ಬಿಡಬಾರ್ದು. ಅದಕ್ಕೆ ನಾ ಏನು ಮಾಡ್ತೀನಿ, ಮಧ್ಯಾಹ್ನ ಈ ಥರದ್ದು ಊಟ ಮಾಡಿ ರಾತ್ರಿಗೆ ಈ ಥರ ತಿಂದು ರಾತ್ರಿಗೆ ಊಟ ಮಾಡ್ತೀನಿ ಹೊರತಂಬಿ. ಅಮ್ಮ ಬೇಯಕತ್ತಾರ ನನಗೆ. ಇದೇನು ಮತ್ತೆ ಅದ್ರಾಗ ಇದಾಗಕತ್ತಾನ ಬಳಕೆ ಬಿಡಾಕತ್ತಿಲ್ಲಲ್ಲ, ಆಗತ್ತೈತೆ ಹಗರ್ಕ. ಒಂದು ಬಳೆಕಾಯಿ ಹಾಕಿಟ್ಟಿನ್ರಿ, ಸ್ವಲ್ಪ ನೀರು ಹಾಕಿನ್ರಿ, ನಂತರ ಇದನ್ನ ಹಾಕಿದ್ದೀನಿ, ತತ್ತಿ ಹಾಕಿನ್ರಿ, ಅದ್ರೊಳಗೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕಿನ್ರಿ, ಅದಕ್ಕೆ ಸ್ವಲ್ಪ ಉಪ್ಪು ಕುದಿರ್ಸಿನಿ, ಮತ್ತೇನು ಹಾಕಿಲ್ಲ ರೀ. ಈಗೇನ ಒಂದು ಗ್ಲಾಸ್ ಮಜ್ಜಿಗೆ ರೀ, ಹೌದಿಲ್ಲ, ಉಪ್ಪು ಹಾಕಿ ಜೀರಿಗೆ ಪುಡಿ ಹಾಕಿ ಸ್ವಲ್ಪ ಹಿಂಗೆ ಹಾಕ್ಬೇಕಾರಿಪ್ಪ, ಅದಕ್ಕೆ ಭಾರಿ ಚಲೋ. ಪಟ್ಟಿ ನೋವು ಏನೂ ಬರಲ್ಲ. ಇದಕ್ಕಿನ್ನ ಜೀರಿಗೆ ಪೌಡರ್ ಹಾಕ್ತಾರೆ, ಆಮೇಲೆ ಹಸಿ ಖಾರ. ಈಗ ಬರೋರು ಮಾಡಲ್ದ ಅದು ಜೀರಿಗೆ ಊಟ ಕೊಟ್ಟೈತಿ, ಮಜ್ಜಿಗೆ ಬೇಕಂತ ಅವ್ರಿಗೆ ಒಂದಿಷ್ಟು. ಅವ್ರಿಗೆ ಮೊದಲು ಕಟ್ಕಾಸು ಹೂ ಹಾಕುವ ನನಗನ್ನ. ನಮ್ಮ ಮಮ್ಮಿ ನೋಡ್ರಲ್ಲಿ ಮಧ್ಯಾಹ್ನದ ಊಟ. ಮಧ್ಯಾಹ್ನ ಊಟ ಮತ್ತೆ ಹೌದಿಲ್ಲ ಮಮ್ಮಿ? ಹೌದಾ, ಏನೇನೋ ಮಾಡ್ಕೊಂಡ್ಬಿಟ್ಟಿ ಅಲ್ಲೇ. ಏನೇ ತಿನ್ನೋದ್ರಾಗನ ಅಲ್ವಾನ? ಯಾಕೆ ತತ್ತಿ ಇರ್ಲಾರ್ದಂಗೆ, ಇದು ಎಣ್ಣೆ ಇರ್ಲಾರ್ದಂಗೆ ತತ್ತಿ ಬಿಸಿ ಮಾಡ್ಕೊಂಡು ತಿನ್ನೋದು. ಕಾಡು ಮನುಷ್ಯರಿಗೆ ನಾವು ಕಾಡು ಮನುಷ್ಯರು. ಕಾಡು ಮನುಷ್ಯರು ತಿಂತಾರೇನು ಇದು? ಯಾರಿಗಾರ ಹಿಂಗೆ ಹೇಳಿ ಹೋಗಿ. ಕಾಡು ಮನುಷ್ಯರು ನೋಡಿ, ಗಡ್ಡಿ ಗೆಣಸು ಎಲ್ಲ ಓದೇನಿಲ್ಲ ನೀನು ಹಿಂದೆಲ್ಲ. ಮತ್ತೆ ಅದು ತಿಂದಷ್ಟು ಗಟ್ಟಿ ಇರ್ತಾರ. ಅದನ್ನ ಹೇಳಾಕತ್ತಿದ್ದು ಮತ್ತು ನಾನು. ಈಗ ಅದು ನಮಗೆ ಬಾಯ್ ನಾವು ಬಾಳೆ ಈಗೆಲ್ಲ ಡಾಕ್ಟ್ರನ್ನ ಹೇಳ್ತಾರಲ್ವ, ಊಟದ ಜೊತೆ ಇದ್ರೆಲ್ಲ ಇದು ಮಾಡ್ಕಿರಂಥದ್ದು. ಇಲ್ಲಿ ಬಾಯಿ ಅಂತಿದ್ರಲ್ಲ ಅವ್ರಂತ ರೊಟ್ಟಿ ತುಂಬಾಗಿ ತರಕಾರಿ ಹಚ್ಕೊಂಡು ಒಂದು ರೊಟ್ಟಿ ಒಳಗೆ ತುಂಬ ತರಕಾರಿ ಹಾಕಂತಿನ್ರಿ ಅಂತಂದ್ರೆ. ನೀವು ಭಾಳ ಬೇಕ್ರಿ ಅಂತಂದ್ರೆ ಪ್ರೋಟೀನ್ ಇರುವಂಥ ಅಂಶ ಭಾಳ ತಿನ್ಬೇಕ್ರಿ ನೀವು ಅಂತೇಳಿ ಅಂದ. ತಿನ್ನಿ ಒಂದು ರೊಟ್ಟಿಯಾಗೆಲ್ಲ ತತ್ತಿ ಪತ್ತಿ ಹಚ್ಕೊಂಡೆ. ಇಲ್ಲ ಇದಿಷ್ಟ ಹಂಗೆ ಸುಮ್ಮನೆ ತಿಂದ್ಬಿಡ್ತೀನಿ. ಅರ್ಷಿಯಾ, ಇವತ್ತಿದ್ದು ಡ್ರೆಸ್ ಚೆನ್ನಾಗೈತೆ ನೋಡಮ್ಮ. ಹೇಳಿದ್ರ? ಹೇಳಿದಿಲ್ಲ, ಅಕ್ಕ ಕೊಟ್ಟು ಕಚಾರ ನಂದಿನ ಅಕ್ಕ ಅಂತಂದು. ಮಸ್ತ್ ಆಗೈತ್ವ ಡ್ರೆಸ್, ಕರೆಕ್ಟಾಗಿ ನೋಡೋ ಹಿಡು ಕೊಟ್ಟದ್ದು. ಕರೆಕ್ಟಾಗ್ಯವ. ಫೋಟೋ ತೆಗ್ಸಂಬರಕ್ಕೆ ಹೋಗ್ಬೇಕಂತ ಈಕಿನ ಕಳಿಸ್ಕೊಡ್ತೀನಿ ರೀ, ಫೋಟೋ ತೆಗ್ಸಂಬರಕ್ಕೆ. ಈಗ ನಾವು ಸಾಯಂಕಾಲದ ರೂಟೀನ್ ಮಾಡ್ಬೇಕಂತ ಅಂದಿವ್ರಿ, ಅದು ಇದನ್ನು ಹಾಕಕ್ಕೆ ಬಂದಾರಂತ್ರಿ. ಈಗ ಏನ್ರಿ ಅದು ಸೆಂಟ್ರಿಂಗ್, ಅದು ಅಂಗಡಿ ಹಚ್ತಾರಲ್ರಿ ಅದು. ಹಾಗಾಗಿ ಅಮ್ಮ ಹೋದ್ರಿ, ಸುಲ್ತಾನ್ ಕರ್ಕೊಂಡು ಹೋದಾರೆ ಅಮ್ಮಗೆ. ಈಗ ಅವು ಮುಂಬೈ ಹುರಿ ಅವೆಲ್ಲ ಬೇಕಂತ್ರಿ. ಮತ್ತು ಅದು ಮುಂಡ ಇಟ್ಟಿವ್ರಿಪ್ಪ, ಬೊಂಬು ಅಂತಾರಲ್ರಿ ಅವು, ಅಲ್ಲಿ ಸೈಡ್ನೊಳಗೆ ಅದಾವ್ರಿ ಅವು. ನಮ್ಮ ಅವ್ನು ತೊಗೊಂಡು ಹೋಗ್ಬೇಕಂತ. ಹಬ್ಬ ಫೋನಿಸಿದೇನಾ ರೀಪ್ಪ? ಆಸಿಫು ಹಚ್ಬೇಕಿಲ್ಲ? ಹಚ್ಚು ಅವಂಗ, ಇಬ್ರು ಕೂಡ ತೊಗೊಂಡು ಹೋಗ್ತಾರ ಅವನು. ಇಲ್ಲಿ ನೋಡ್ರಿ ಮುಂಡ ಅವೆಲ್ಲ ತೊಗೊಂಬಂದಿಟ್ಟು. ಇನ್ನೂ ಎಷ್ಟು ರೀ? 4 ಮುಂಡ ನೋಡ್ರಿ. ಇವು 2 ಎಷ್ಟು ಅದಾವ? ಇವು 2, 4, 6, 8 ಅದಾವು. ನಮ್ಮ 13. ಉದ್ದು ಭಾಳ ಅದ ರೀ. ಇಟ್ರಿ ಅವನ್ನ ಇಟ್ಬಿಡ್ರಿ. ರಿಕ್ಷಾ ಆದವ್ರು ಬಂದು ಅಂದ್ರೆ ಅಷ್ಟು ಹಾಕ್ಯಂತ ತೊಗೊಂಡು ಹೋಗ್ಬರೈತ್ರಿ. ತಾಡ್ಪತ್ರಿ ಅದು ಅಂಗಡಿ ಹಾಕಾಕ. ನಮ್ಮ ಹೆಸ್ರು ಮನ್ಯಾಗ ಒಂದು ತಾಡ್ಪತ್ರಿ ಐತಿ, ಬಂದು ತೊಗೊಂಡು ಹೋಗ್ಬಾವ ಚಾಚಿ ಅಂದಕ್ಕೆ. ಸುಲ್ತಾನ್ ಇಲ್ಲೊಂದು ಹೋದ್ನ ನೋಡ್ರಿ, ಹೋಗಿ ತೊಗೊಂಬರಾಕ ಬರ್ತಿತ್ತು. ಎಲ್ಲ ಅವ್ರ ಮನೆಗೆ ಇಲ್ಲ ಅದ್ರಾಗ ಗೊತ್ತಿಲ್ಲ. ಹರ್ಷಿಯ ಬಾ ಅಮ್ಮ,
ಚಹಾ ಮಾಡಿಕೊಟ್ಟೀನಿ ರೀ ಅಲ್ಲಿ 5 ಸೆಂಟ್ರಿಂಗ್ ಹೊಡೆಯೋರಿಗೆ ಇದು ಬೇಕಂತ್ರಿ ನೀರು ಬೇಕಂತ ಪಟ್ನ ತೊಗೊಂಡೋಗೋ ಹಿಂಗೆ ಹಿಡ್ಕೊಂಡೋಗು ಇದ್ರ ನಡಕ್ಕೆ ಹಾಕ್ಯಂಡು ಗಟ್ಟಿ ಹಿಡ್ಕೊಂಡು ಹಂಗೆ ಅಷ್ಟು ಕೂಡ ಹಿಡ್ಕೋವನು ಹಿಡ್ಕೊಂಡು ಹೋಗ್ಬರ್ತೀಯ ಹೌದು ಮತ್ತು 2 ದೊಡ್ಡ ಬಾಟ್ಲಿ ತುಂಬೀನಿ ನಮ್ಮ ಮಾಸಿಪಯ್ಯ ಬಂದ್ರಿ ಅವೆಲ್ಲ ತಡ್ಪತ್ರಿ ಅವು ಎಲ್ಲ ಇಟ್ಟು ಅದೆಲ್ಲ ಇದನ್ನು ಹಾಕಿದ್ಮೇಲೆ ನಾಳೆ ಹಚ್ಚೋದ್ರಿಂದ ನಾಳೆಲ್ಲ ಒಯ್ಯೋದ್ರಿ ಅದೊಂದು ಇದನ್ನ ಅಂಗಡಿ ಅಷ್ಟ ರೆಡಿ ಮಾಡಿದ್ವಿ ಇವತ್ತು ಸೆಂಟ್ರಿಗೆ ಹೊಡೆದು ತಡ್ಪತ್ರಿ ಹಾಕೋದ್ರ ಮೇಲೆ ಹಾಯಕ್ಕೆ ಹಾಕತ್ರಿ ಏನೇನು ಅವು ಹಾಯಕ್ಕೆ ಹಾಯಕ್ಕೆ ಏನವ ಕಿವ್ಯಾಗಿನವ ನೋಡ್ರಿ ಹೋಗೋದು ಹೋಗ್ತಾರೆ ಇವ್ರು ಗಂಡ ಮನೆಗೆ ಒಟ್ಟು ಮುಂಡಾಯ್ಸಿ ಹೋಗ್ಬೇಕು ಅಂತಾರೆ ಇವ್ರು ಅವೇನು ಕಡಿಮೆ ಅದಾವನ 10 ಸಾವಿರ ಅವು ಗೊತ್ತೈತೇನ ಅವು ಎಂಥವು ಸಾಲ ತೊಗೊಳಕ್ಕೆ ಹೋದ 10 ಸಾವಿರ ಅದಾವ ಅಂತ ಐತಲ್ಲಿ ಒಂದು ಜೈತಿ ಅದು ಹಾಂ ಒಂದು ಹಸೆ ನೀನು ಎಸದವ ಬುಗುಡಿ ಚುಸಿ ಅಂತೆ ನೀವು ಇದ್ರ ಚುಸಿ ಅಂತೆ ನೀನು ನಮ್ಮನ್ನ ಮುಗ್ರಂದಲ್ಲಿ ಇದು ಚುಚ್ಚಿಸ್ಕೋಬೇಕಿದೆ ಇದು ಇದ್ದವರು ಚುಚ್ಚಿಸ್ಕೋಬೇಕ ಇದು ಇವ ನಮಗಿಲ್ವ ಇವ ಅಂತವು ಇದಂಕರ ಜಗ್ಗಿನೂ ಹಾಕವ ಇದು ಜಗ್ಗಿನೂ ಹಾಕೋ ಇವು ಹೋಗ್ಬರನ್ರಿ ನಾವು ಅಂಗಡಿ ಕಡೆ ಬರ್ರಿ ಹೋಗಂಬ್ರಿ ಬುರ್ಕ ಹಾಕ್ಯಾರಿ ಹೋಗಂಟ್ರೆ ಚುಚ್ಚಿಸ್ಕೊಂಡ್ರೆ ಮುಂಡ ತೊಗೊಂಬಂದಿರ್ತಾರ ನೋಡ್ರಿ ನಮ್ಮ ಬೇಜಾನ್ರು ಬಂದಾರ್ರಿ ನಮ್ಮ ಸುಲ್ತಾನ್ರ ಪಪ್ಪ ಆಗಲಿಲ್ಲ ಅದು ಆಗಲಿಲ್ಲ ರೀ ಇದು ಆಗೈತೇನ್ರಿ ಅದ ಪೂರ ಇದು ಇನ್ಮೇಲೆ ಗೊತ್ತಾಗದ್ ಬಿಡ್ರಿ ನಮ್ಮ ಮುನ್ನನ್ ಕಸರತ್ ರೀ ಇದು ಹಾಂ ಮುನ್ನನ್ ಕಸರತ್ ರೀ ಹಾಂ ಸಲೀಮ್ ಬಂದ ನೋಡ್ರಿ ಅಲ್ಲಿ ಹಾಂ ಆರಾಮದಿಪ್ಪ ಸಲೀಮ್ನ ಮಾಡ್ದನ್ರಿ ಈಗ ಇದು ಹೆಂಗೆ ಹಾಕ್ಯಾರ ಕೆಳಗೆ ಇದನ್ನ ಹಾಕ್ಯಾರ ನಮ್ಮನ್ನ ಅಲ್ಲಿ ಕೆಳಗೆ ಅಮ್ಮ ನಾವು ಇದಕ್ಕೆ ಹೋಗ್ಬರ್ತಾರೆ ಪತ್ತಾರ ಅಂಗಡಿ ರೀ ಬಂಗಾರದ ಅಂಗಡಿ ಹೋಗ್ಬರ್ತಾಳ್ರಿ ಬಂಗಾರದ ಅಂಗಡಿ ಹೋಗಿ ಬರ್ತೀವಿ ರೀ ಬಂಗಾರ ಖರೀದಿ ಮಾಡ್ಕೊಂಬರ್ತಾಳ್ರಿ ಹಾಂ ಹಾಂ ಬಂಗಾರ ಭಾಳ ಸ್ವಸ್ತ ಐತ್ರಿ ಹ್ಞೂ ನಮ್ಮ ಅಮ್ಮ ಯಾರು ಬೇಡ ಅಂತಾರೆ ಹೌದಿಲ್ಪ ಹಾಂ ನೋಡಿ ಹೋಗ ನೋಡಿ ಇಲ್ಲಿ ನೋಡ್ರಿಪ್ಪ ನಮಗೆ ಸಮೀಪ ಇದ್ದು ಬಂಗಾರದ ಅಂಗಡಿ ಅಂದ್ರೆ ಇದ್ದಾರೆ ನಮ್ಮ ಊರೊಳಗೆ ಇಲ್ಲಿ ಈಗ ಸದ್ಯಕ್ಕೆ ಯಾಕೆ ಟುಕ್ ಟುಕ್ ಹತ್ಕೊಂತಿದ್ದೀವಿ ನೋಡಿ ಇವ್ರ ಕಡೆ ಭಾಳ ವರ್ಷದ ನಮಗಿದು ನೋಡ್ರಿಪ್ಪ ಪರಿಚಯ ರೀ ಇವ್ರು ಬಾಬಾರ್ ಇದ್ರಂತ್ರಿ ಅವಾಗ ನಾವು ಬಾಬಾರ್ಗೆ ನೋಡಿಲ್ಲ ರೀ ಇವ್ರಿ ಅಣ್ಣರ ನಾವು ಮದುವೆ ಆಗಿ ಬಂದಾಗಿಂತನೇ ಅಣ್ಣಾರ ರೀ ಒಂದು ಹುಡುಗರು ಕಿವಿ ಚುಚ್ಚೋದಾಗಿರ್ಬೋದು ನಾವು ಕಾಲುಂಗ್ರ ಅದೆಲ್ಲ ತೊಗೊತೀವಲ್ಲ ಇಲ್ಲೇ ರೀ ಎಲ್ಲ ಕಿವಿಯಾಗಿನವು ಅವು ಎಲ್ಲ ಆರಾಮಿದ್ರಿಲ್ಲ ರೀ ಅಣ್ಣಾರ ಆರಾಮಿದ್ದೀರಿ ಅಣ್ಣಾರ ಹ್ಞೂ ಅವು ಕಿವಿ ಚುಚ್ಚಬೇಕಂತ ನೋಡ್ರಿ ಬಾಗಿಗೆ ರೀ ಅಯ್ಯೋ ಸಿಲ್ವರಿನೂ ಚುಚ್ಚಕತ್ತೇವು ಬಂಗಾರದ್ದು ಅಂತ್ರಿ ಅವು 1,000 ರೂಪಾಯಿ ಆಗುತ್ತಂತ ಅದಕ್ಕೆ ಬೇಡ ಅಂತ ಹೇಳಿದ್ರಿ ಅಣ್ಣಾರಿಗೆ ರೀ ಈಗ ನೋಡ್ರಿ ಮದುವೆಗೆ ಆಗಿದ ಮೇಲೆ ಚುಸ್ಕೊಂಡ್ ಬಿಡು ನಿಮ್ಮ ಗಂಡ ಮನ್ಯಾಗ ಅಂತಂದ್ರೆ ಅವಲ್ಲ ಅಂತ್ರಿ ಇಲ್ಲೇ ಚುಸ್ಕೊಂತ ಅಂತ್ರಿ ಗಂಡ ಮನೆಯವ್ರಿಗೆ ಒಂದಿಟ್ಟು ಖರ್ಚು ಹಚ್ಚ ಅಂತ ಹೇಳಿದ್ರಿ ರೂಢ ಇರ್ಬೇಕಲ್ಲ ಅಲ್ಲಿ ಯಾಕೆ ರೂಢಿ ಇರಂಗಿಲ್ಲ ಬಿಡ್ರಿ ಅಲ್ಲಿ ಹೆಂಗಿರ್ತೈತಿ ವಾತಾವರಣ ಗೊತ್ತಿರಂಗಿಲ್ಲ ಎಲ್ಲ ಚಲೋನ ಇರ್ತೈತಿ ಹೆಂಗಿರ್ತಾರ ತಾವ್ ಹಂಗಿರ್ದೇ ಇರ್ತೈತ್ರಿ ಹೋಗಿರಂಗಿಲ್ಲ ಅವರು ಫಸ್ಟ್ ನೋಡಿರಂಗಿಲ್ಲ ಏನಿಲ್ಲ ಯಾಕರಿ ಪೈಗಾಳಕೈತಿ ನೀನು ಇನ್ನ ಗಂಡ ಮನೆಗೆ ಹೋಗೋ ದೂರ ಐತಿ ತಗೋ ಈಗ ಆಡಕ್ ಹೋಗ್ಬೇಡ ಕಣ್ಣ ನೀರು ತುಂಬೆ ಬಂದವಲ್ಲ ಫಿಕ್ಸ್ ಮಾಡಿರಿ ಈಗ ಓರಿ ಫಿಕ್ಸ್ ಆಗೈತಿ ಇನ್ನೂ ಡೇಟ್ ಫಿಕ್ಸ್ ಮಾಡ್ಬೇಕ್ರಿ ಎಂಗೇಜ್ಮೆಂಟ್ ಮಾಡನ್ರಿ ಒಂದಿಟ್ಟು ಈಗ ಮೊಹರಂ ಆಗಿದ ಮೇಲೆ ಹೌದಾ ಮೊಹರಂ ಆಗಿದ ಮೇಲೆ ರೀ ಒಂದು ಸ್ವಲ್ಪ ಇದನ್ನ ಮಾಡ್ದೈತ್ರಿ ಈಗ ಒಂದು ಸಣ್ಣ ಫಂಕ್ಷನ್ ಮಾಡ್ದೈತ್ರಿ ಈಗ ಕೆಡ್ತಿಂಗ್ ಬರೋದ್ರೊಳಗೆ ಮಾಡ್ಬೇಕ್ರಿ ಅದನ್ನ ಮಾಡಿದ್ರೆ ಹಾರಿಪ್ಪ ಸಣ್ಣ ಫಂಕ್ಷನ್ ಅಷ್ಟ ಮಾಡ್ಬೇಕಂದ್ವಿ ಇನ್ನೊಂದು ಮದುವೆ ಮಾಡ್ಬೇಕಂತ ಹೇಳಿಲ್ಲ ಸುಮ್ಮನೆ ಕುಂದ್ರವ ಅಂತಂದ್ರ ಅಳಕ್ ಹೋಗ್ಬೇಡಿ ಈಗ ಅದು ಟುಕ್ ಟುಕ್ ಕತ್ತೈತಿ ನೀನ ಕುಣ್ಕೊಂತ ಬಂದಿದ್ದೀಗ ಚುಚ್ಚುಸು 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 ಅಂತಂದು ಪಾಯಿಂಟ್ ಹಾಕ್ತಾರ ತಡಿ ಕಿವಿಗೆ ಬಂದು ಭಾಳ ಮ್ಯಾಲೆ ಬೇಡ ಅದ್ರ ಮ್ಯಾಲೆ ಒಂದು ಸ್ವಲ್ಪ ಇದ್ರೆ ಸಾಕು ಪೂರ ಮೇಲೆ ಆಗಬಾರ್ದ ರೀ ಪದ ಎಲ್ಲಿ ಬನ್ನಿ
ಪೂರ ಭಾಳ ಮೇಲೆ ಹೋಗ್ಬಾರ್ದು. ಹ್ಞೂ ಕರೆಕ್ಟ್ ಆಯ್ತು ಅದಷ್ಟು. ಏಯ್ ಬೇಡ ಬಮ್ ಪೂರ ಮೇಲೆ ಅದ್ರ ಮೇಲೆ ಅದು ಇರ್ಬೇಕು, ಸ್ವಲ್ಪ ಅಷ್ಟ ಗ್ಯಾಪ್ ಇರ್ಬೇಕು ಅಂದ್ರೆ ಚಂದ ಕಾಣಿಸ್ತಾವ. ನೀನು ಧಾರವಾಡಗೊಂದು ಹುಬ್ಳಿಗೊಂದು ಚೂಸ್ಕೊಂಡ್ರೆ ಏನು ಮಾಡ್ತಿದ್ದ ಅದನ್ನ? ಕರೆಕ್ಟ್ ಐತ್ರಿ. ಇನ್ನೂ ಒಂಚೂರು ಕೆಳಗಾದ್ರೆ ನಡೀತೇನೆ ಇರಲ್ರಿ? ಅಷ್ಟು ಕರಿ ಅಷ್ಟೇ ಇರಲ್ರಿ. ನೋಡ್ರಿ ಏ ಬೇಡ್ರಿಪ್ಪ ಅಷ್ಟೇ. ಅದು ಎಲ್ಲ ಇದು ಭಾಳ ಅಸಹ್ಯ ಕಾಣ್ತಾವ ಬಿಡ್ರಿ ಅವು. ಹ್ಞೂ ಇಷ್ಟ ಕರೆಕ್ಟ್ ಅದ ಈಗ. ಅಯ್ಯ ಪಾಪ ಅವ್ರು ಅಲ್ಲಿ ಬರ್ಬೇಕನ ನೀನ ಕುಂದ್ರದ ನಾನು ಹೆಂಗೈತಿ ಅಂತ ವಿಡಿಯೋ ತಗೋಬೇಕು. ಹ್ಞೂ ಅದು ಚುಚ್ಚೈತ್ರಿ ಕೆಳಗ. ನೋವಾಗಲ್ಲ ಅದ ನೋವಾಗಲ್ಲ ತಗೋ. ಮರದ ಮ್ಯಾಗ ಆಗೈತಿ. ಹೋತಾರಿ ಆತ ಹ್ಞೂ ರೀ ಅಣ್ಣಾರ ಕರೆಕ್ಟಾಗಿ ಸೂತ್ರಿಪ್ಪ ಅಣ್ಣಾರ ಅದು ಒಂದಿಟ್ಟು. ಹ್ಞೂ ರೀ ಹ್ಞೂ ರೀ ಕೂದಲು ಸಿಕ್ಕದಂದ್ರೆ ನೋವು ಆಗ್ಬಿಡ್ತಾರೆ ಮತ್ತೆ ಅವು ನೋಡ್ಬಾ ಎಷ್ಟು ಅನ್ಕೊಂಡು. ಚಂದ ಆತ್ರಿ ನೋಡು. ಕೈ ಅಣ್ಣಾರ ಕೈನಿಂತ ನೋವು ಆಗಂಗಿಲ್ಲ. ನಾ ಇಲ್ಲಿ ನಿಮ್ಮ ಮೇಲೆ ತಾಲೂಕು ಅವೆಲ್ಲ ಚೂಸ್ಕೊಂಡೀನಿ. ನಿಮ್ಮ ಕಡೆಯಿಂದ ನಾನು ತಾಲೂಕು ಚೂಸ್ಕೊಂಡ್ರಿ ಅಣ್ಣಾರ. ನಮ್ಮ ಮದುವೆ ಆಗಿದ್ಮೇಲೆ ಚೂಸ್ಕೊಂಡಿ ನೋಡ್ರಿ ನಾನು. ಹುಡುಗರಿಗೆಲ್ಲ ನಾವು ತೆಚ್ಚೇವಿ. ಒಬ್ಬೊಬ್ರಿಗೆ ಏನಾಗಂಗಿಲ್ಲ, ಒಬ್ಬೊಬ್ರು ಕರೆಕ್ಟ್ ಮೇಂಟೆನ್ಸ್ ಮಾಡಂಗಿಲ್ಲ. ಇಲ್ರಿ ನಾವು ಇದು ಮಾಡ್ತೀವ್ರಿಪ್ಪ. ನೋವು ಆಗಂಗಿಲ್ರಿ ನಮ್ಗೆ. ನಿಮ್ಮ ಕೈಲಿಂತ ನೋವು ಆಗಂಗಿಲ್ರಿ. ಕರೆಕ್ಟ್ ಮೇಂಟೈನ್ ಮಾಡ್ರಿ ಅಂತ ಹೇಳಿ ನಾವು ಬೆಳ್ಳುಳ್ಳಿ ಮತ್ತೆ ಇದ್ರಿ ಕೊಬ್ಬರಿ ಎಣ್ಣೆ ಕಾಸಿ ಇಟ್ಟು ಬಿಡ್ತೀವಿ ನಾವು. ಸಪ್ರೀನ ಬಿಟ್ಟಿರ್ತೇವೆ. ಅದಕ್ಕೇನಪ್ಪ ಅಂತ ಹೇಳಿದ್ರೆ ಹಿಂಗೆ ಯಾರು ಹಚ್ಚಿಸ್ಕೊಂಡ್ರು ನಾವು ಬೆಳ್ಳುಳ್ಳಿನ ಹಾಕಿರ್ತೀವ್ರಿ ನಾವು ಅದಕ್ಕೆ. ಹ್ಞೂ ರೀ ಬೆಳ್ಳುಳ್ಳಿ ಹಾಕಿದ್ರೆ ಜಲ್ದಿನ ಹೋಗ್ಬಿಡೈತ್ರಿ ಅದು. ಅಯ್ಯ ಮೂಗು ದೊಡ್ಡದ ಬಿಡ್ರಿ ಅವ್ರು ಸಣ್ಣ ಯಾವಾಗ ಕಾಣ್ಬೇಕು ಅವ್ರಿಗೆ. ಡೆಲಿವರಿಗೆ ರೀ ಬ್ಯಾಡ್ರಿ ನಕ್ಷತ್ರ ನಕ್ಷತ್ರ ಚಂದ. ನಾ ಸ್ಟಾರಿನ ತೊಗೊಂಡು ಹೋಗಿದ್ದೀರಿ ನಿಮ್ಮ ಕಡೆ ಎಲ್ಲಿದ ಇವು ಅದೊಂದು ಸ್ಟೋರಿ ಓದೋಣ ರೀ ಪೈವ್. ಅವ್ನು ತೊಗೊಂತೀನಿ ಸ್ಟಾರಿನ ತೊಗೊಂತೀನಿ. ಈ ಸ್ಟಾರಿನ ಅಂತ ನೋಡ್ತೀನಿ ಮೊದಲು ನಾನು. ಕಾಣಿಸಾಗೈತ ನಕ್ಷತ್ರ ಅದನ್ನೆಲ್ಲ ಇಟ್ಟು ನಿಂದ ಅದಲ್ರಿ ಉದ್ದನ್ ತೋರಿಸ್ರಿ. ಕಾಲು ನೋಡಕತ್ತಿದ್ರಿ ಉದ್ದನ್ವಾ 9 ರೀ. ಇದು ಕುಂದಿರ್ತೈತಿ ಇಂತಿಂತವ ರೀಪ. ಏನೋ ಒಬ್ಬೊಬ್ಬರು ಫ್ಯಾಷನೇಬಲ್ ದೊಡ್ಡ ಹಾಕೋ ರೂಢ ಇರ್ತವೆ. ಅವ್ರಿ ಅವೇನು ಇದು ಹಾಕೋರಿ ದೊಡ್ಡ ಸಿಂಪಲ್ ಆಗಿ ತೊಗೋಬೇಕ್ರಿ. 5 ಸೂತ್ ರಗಡ ಹಾಕೋದು ಅದ ಅಂತೀನಿ ರೀ. ಅಷ್ಟು ದೊಡ್ಡ ಬಟ್ಟೆ ಮಾಡ್ಸೋದು ನೋಡೋ ಸುದ್ದು ತೊಗೊಂಡ್ರಿ ಇರ್ಲಿ ಬಿಡ್ರಿ. ಓದಿಕ ಬೆಳೆ ಹಾಕೋಬೇಕ್ರಿ. ಬಟ್ ಉದ್ದಿದ್ರೆ ಹಾಕೋ ಅದಕ್ಕೇನಿಲ್ಲ. ನೋಡ್ರಿ ಉದ್ದಿದ್ರೆ ದೊಡ್ಡ ತೋರಿ. ಎಷ್ಟು ಉದ್ದದ ನೋಡ್ರಿ ತೋರಿ ಇಂಥವ್ರಿ ಇವದಲ್ರಿ 7 ಸುತ್ತಿನ ಇದು 9 ಸುತ್ತ. ಇದನ್ನ ನೋಡ್ರಿ ಎಷ್ಟು ತಲೆ ಹಾಕೋರಿ ಅವು 9 ಸುತ್ತಿನ. ನಾವು ಇಂಥವು ತೊಗೊಂಡಿವ್ರಿ ಪಾವು ಇದು ಸ್ಪ್ರೇ ಇದನ್ನ ಮಾಡೋರಿ. ಹಿಂಗೆ ಹಾಕೊಂಡು ಹಿಂಗೆ ಒತ್ತಿಕೊಂಡ್ಬಿಟ್ರೆ ಮುಗಿತ್ರಿ ಇವು. ಇಲ್ಲಿ ಮಾಡ್ಕೋಬಹುದು ನೀವು ಬೇಕಂದ್ರೆ ಇವನು ತರಿಸ್ರಿ ನೀವು ಪಿಲ್ಲಿನ ರೀ ಅಣ್ಣ. ಹೇಳೇನ್ರಿ ಆರ್ಡರ್ ಹಾಕೀನಿ ಇನ್ನೂ ನೋಡ್ರಿ ಬಂದಿಲ್ಲ ನನ್ನ ಕಡೆ. ಇದು ನೋಡ್ರಿ ಅಣ್ಣ ಇದು ನೋಡ್ರಿ ಇಲ್ಲಿ ನೋಡ್ರಿ ಬುಗುಡಿ ನೋಡಿದೆ. ಇನ್ನೊಂದು ಜೊತೆ ಬುಗುಡಿ ತೊಗೊಂಡ್ರೆ ಈಟ್ ಅದ ನೋಡ್ರಿ ಇವು ಚಂದ ಅದಾವ್ರಿ. ಇವು ಅದ್ರ ತಡೆಯಂಗಿಲ್ರಿ. ಇವು ಜೋಳ ಜೋಳ ಹೋಗ್ಬಿಡ್ತಾವ್ರಿ ಇವು. ಆರಿಪ್ಪ ಇವು ಹೋಗ್ಬಿಡ್ತಾವ ಜೋಳ ಜೋಳ. ಇವು ನೀ ಜೋಳ ಜೋಳ ನೋಡಮ್ಮ ಅಂತಿದಿ ಇವು ಹೋಗ್ಬಿಡ್ತಾವ ಇವು. ಮುತ್ತದವ್ರಿ ಅವಕ್ಕ ಏಟ್ ಅದ ನೋಡ್ರಿ ಇವು. ನೋಡ್ರಿ ಅಂದ್ರೆ ಇವನ್ನ ಇಲ್ಲಿ ನೋಡ್ರಿ ಸ್ಲ್ಯಾಪ್ ಹಾಕಿದ್ರು ನೋಡ್ರಿ. ಇವು ಪ್ಲೇಟ್ ಅಂತಾರಲ್ಲ ಅವ್ನು ಹಾಕಿಲ್ಲ ನಮ್ಮ ಅವ್ರು. ಇವು ಗಟ್ಟದವನಮ್ಮ ಇವು. ಹೌದ್ರಿ ಮೂಗ್ಬಾಡ್ತಾವ ಒಂದು ಲೋಡ್ ಅದನ್ನ ಅಲ್ಲೇ ಐತೆ ನೋಡಿ. 3,500 ರೂಪಾಯಿ. ಅದು ಪಿರಿಕಿಲ್ಲ ಎಷ್ಟು ದಿನ ಹಾಕ್ಯಂದ ಮುಗ್ಬಟ್ಟಕ್ಕೆ. ಹಾಂ ರೀ ತೊಗೊಂಬಂದಿನಿ ರೀ. ಚುಸ್ಸಾಕ್ 100 ರೂಪಾಯಿ ರೀ. 100 ರೂಪಾಯಿ ತೊಗೊಂಡ್ರ ಚುಸ್ಸಾಕ. ಅದು ಬೆಳ್ಳಿ 100 ರೂಪಾಯಿ ಚುಸ್ಸಾಕ 50 ರೂಪಾಯಿ ಅಂತಂದು. ಬಿಳೆ ಹಾಳಿನ
ಇವು ತಾಡ್ಪತ್ರಿ ಓದಿದ್ವಿ ಆಗಲೇ ಕಟ್ಗಿಸಿದಿಲ್ಲ ಅವನ್ನ ನಾಳೆ ಹಾಕ್ತಾರಂತ ಅವ್ರು ಅಂಗಡಿ ರೀ ಕೆಳಗೆ ಸೆಂಟ್ರಿಂಗ್ ಅಷ್ಟೇ ಇವತ್ತು ಹಾಕ್ತಾರೆ ಹಂಗಾಗಿ ವಾಪಸ್ ತೊಗೊಂಡು ಮನೆಗೆ ಬಂದಿರಿ ಚಹಾ ಬೇಕಂತ ಚಹಾ ಮಾಡಿ ಕೊಟ್ಟು ಕಳಿಸ್ತೀನಿ ರೀ ಇಲ್ಲ ನಾನು ತೊಗೊಂಡು ಹೋಗ್ತೀನಿ. ಮಮ್ಮಿ ನಂದಿನಿ ಅಕ್ಕ ಅವ್ರದ್ದು ಬರ್ತಡೇ ಐತೆ ಅಂತ ನಾಳೆ. ಹೌದಾ? ಹ್ಞೂ. ಅಯ್ಯೋ ಹ್ಯಾಪಿ ಬರ್ತಡೇ ನಂದಿನಿ ಅವ್ರಿ. ಆ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಇದು ಕೇಳ್ಕೊತೀನಿ ರೀಪ್ಪ ದೇವರಲ್ಲಿ. ನಿಮಗೆ ಸದಾ ನಗು ಅನ್ನೋದ ನಿಮ್ಮ ಸಂಸಾರದೊಳಗೆ ತುಂಬಿರಲಿ ಅಂತೇಳಿ ಅಂದು ದೇವರಲ್ಲಿ ಬೇಡ್ಕೊತೀನಿ ರೀ. ಹ್ಯಾಪಿ ಬರ್ತಡೇ ರೀ. ನಮ್ಮ ಕಡೆ ಹತ್ರನೂ ಹ್ಯಾಪಿ ಬರ್ತಡೇ. ನಾಳೆ ಯಾರ್ಯಾರು ಬರ್ತಡೇ ಇತ್ತು ಎಲ್ಲರಿಗೂ ನಮಗೂ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ರೀ. ಇಲ್ಲಿ ನಾವು ಅಂಗಡಿಗಿಂತ ಬಂದು ಚಹಾ ಕೆಟ್ಟಿವ್ರಿ. ಚಹಾ ಬೇಕಾಗಿತ್ತಲ್ಲಿ ಹಾಲಿಲ್ಲ ಅಂತ ಅದಕ್ಕೆ ಅವರು ಜಪ್ಟೆ ಒಳಗೆ ಆರ್ಡ್ರ್ ಮಾಡ್ಯಾರ. ಈಗ ಎಷ್ಟೊತ್ತಿಗೆ ಬರ್ತಾರೆ ಏನ್ರಿ ಅವ್ರು ಹಾಲು ತೊಗೊಂಡು ಇಲ್ಲಾರ ತರಿಸಿದ್ರಾಕಿತ್ತು. ಬಂದ್ರಿ ಹಾಲಿನವ್ರು ನಮ್ಮನ್ನ ಅನ್ಕೊಳಕತ್ತಿದ್ದಾನೆ ರೀ. ನಮ್ಮ ಮಾಮಿ ಬಜ್ಜಿ ಮಾಡ್ಕೊಂಬರ್ತೀನಿ ಬಜ್ಜಿ ಮಾಡಕ್ಕೆ ನಿಂತ್ಕೊಂಡ್ಲ ಅಂತೇಳಿ ಅಂದು ಬೇಡ ಅಂತ ಅಂದ್ರಿ ಅವರು. ಇವತ್ತಂದು ನಾನು ಮಾಡಿಬಿಟ್ಟಿದ್ದೆ ಅಮ್ಮನೂ ಬಿಡುವ ಅಂತಂದ್ರೆ ಅವ್ರು ಕೆಲಸ ಮಾಡೋರು ಒಲ್ಲೆ ಅಂತಂದ್ರೆ ಚಹಾ ಅಷ್ಟ ಬೇಕ್ರಿಪ್ಪ ನಮಗೆ ಅಂತಂದ್ರೆ ಹಂಗೆ ನಾನು ಚಹಾ ಕೆಟ್ಟಿದ್ದೆ. ಹಾಲು ಇಲ್ಲದಕ್ಕೆ ಸುಮ್ಮನೆ ಬಿಟ್ಟಿದ್ದೆ ನೋಡಿರಿ. ಹಾಲು ಹಾಕಿ ಕೊಟ್ಟು ಕಳ್ಸಣ್ರಿ. ಇದು ನೋಡಿರಿಪ್ಪ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆದ್ರೆ ನಾನು ಇದು ಮಾಡಿದ್ರಿ. ಅಮ್ಮ ಹಿಟ್ಟಿನ ಪಲ್ಯಕ್ಕಂದ್ರೆ ಭಾಳ ಜೀವ್ರಿ ಹಂಗಾಗಿ ಹಿಟ್ಟಿನ ಪಲ್ಯ ಮಾಡಿದ್ರಿ. ಮತ್ತು ಬೇಳೆ ಸಾರು ಇತ್ತು ಬಿಸಿ ಮಾಡಿದ್ದೀನಿ. ತುಪ್ರಿಕಾಯಿ ಪಲ್ಯನ ಐತ್ರಿ. ಹಾಗೆ ರೀ ತುಪ್ರಿಕಾಯಿ ಪಲ್ಯನ ಐತೆ ಅದನ್ನು ಬಿಸಿ ಮಾಡ್ತೀನಿ. ಈಗ ರೊಟ್ಟಿ ರೆಡಿ ಅದು ಆತ್ರಿ ಮಾಡಿ ರೆಡಿ ಆಗತ್ರಿಪ್ಪ. ಹಿಡಿ ಟಾರ್ಚ್ ಹಿಡಿ. ನಮ್ಮ ಬಾಬಾರು ಬಂದಾರಿ. ಹೌದು ಮೀಟಿಂಗ್ ಏನಿದೆ ನಮ್ದಂಗೆ ರೆಡಿ ಆಕತ್ತಲ್ರಿ ಅದಕ್ಕೆ ಆ ಕಡೆನೂ ಒಂದು ಹಾಕ್ಸ್ಯಾರನ ಈಗ ಅದನ್ನ ಅಂಗಡಿ. ಬಂದಿರಿ ನಾವು ಈಗ ಅಮ್ಮ ಕರ್ಕೊಂಡು ಮನೆಗೆ. ಈಗ ಊಟಕ್ಕೆ ಅದೆಲ್ಲ ಕೊಡ್ತೀನಿ ರೀ ಅಮ್ಮಗೆ. ಮತ್ತು ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.